ನಡುವಿನ ಸಂಘರ್ಷದ ಕದನವನ್ನ ವಿರಾಮಗೊಳಿಸಿದ್ದು ನಾವು ಅನ್ನೋದನ್ನ ಎಲ್ಲರಿಗಿಂತ ಮೊದಲು ಇಡೀ ವಿಶ್ವಕ್ಕೆ ತಿಳಿಸುವ ಕೆಲಸವನ್ನ ಮಾಡಿದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಇದನ್ನ ಅನೌನ್ಸ್ ಮಾಡ್ತಾರೆ. ಕ್ರೆಡಿಟ್ ಪಡೆಯೋದಕ್ಕೆ ಮುಂದಾದ್ರು ಟ್ರಂಪ್. ಅಮೆರಿಕ ಅಧ್ಯಕ್ಷನ ವಿರುದ್ಧ ಇದೀಗ ಕೇಂದ್ರ ಕೂಡ ಕಿಡಿಯನ್ನ ಕಾರಿದೆ. ಯಾವುದೇ ಮಾತಿಲ್ಲದೆ ಅಧ್ಯಕ್ಷನ ವಿರುದ್ಧ ಒಂದೇ ಒಂದು ವರ್ಡ್ ಕೂಡ ಹೇಳದೆ ಭಾರತ ತನ್ನ ನಿಲುವು ಏನು ಅನ್ನೋದನ್ನ ಹೇಳಿದೆ. ಭಾರತಕ್ಕೆ ಯಾಕೆ ಕೋಪ ಅನ್ನೋದನ್ನ ಕೇವಲ ಮೌನದ ಮೂಲಕವೇ ತೋರಿಸಿದೆ. ಈಗಾಗಲೇ ಯುದ್ಧ ನಿಲ್ಲಿಸಿದೆ ಅಮೆರಿಕ ಅಂತ ಟ್ರಂಪ್ ಹೇಳಿದ್ರಲ್ಲ, ಟ್ರಂಪ್ ಹೇಳಿಕೆಯ ಬಗ್ಗೆ ಕೇಂದ್ರ ಸರ್ಕಾರ ಆಕ್ರೋಶವನ್ನ ವ್ಯಕ್ತಪಡಿಸಿದೆ, ಕಿಡಿಕಾರಿದೆ. ಆದರೆ ಮಾತಿನ ಮೂಲಕ ಅಲ್ಲ. ಡೊನಾಲ್ಡ್ ಟ್ರಂಪ್ ಹೇಳಿಕೆಗೆ ಕೇಂದ್ರದ ಆಕ್ಷೇಪ ವ್ಯಕ್ತ ಆಗಿದ್ದು, ಈ ಬಗ್ಗೆ ಸ್ಪಷ್ಟನೆ ಕೊಡುವಂತೆ ವಿಪಕ್ಷಗಳು ಕೂಡ ಆಗ್ರಹವನ್ನ ಮಾಡ್ತಾ ಇದೆ. ಸರ್ವಪಕ್ಷ ಸಭೆ ಕರಿಬೇಕು ಅಂತ ವಿಪಕ್ಷಗಳು ಹೇಳ್ತಾ ಇವೆ. ಆದರೆ ಈಗಾಗಲೇ ಪ್ರಧಾನಿಗಳು ಹೇಳಿದ್ದಾರೆ, ಮೂರನೇ ರಾಷ್ಟ್ರದ ಮಧ್ಯಸ್ಥಿಕೆ ನಮಗೆ ಅವಶ್ಯಕತೆ ಇಲ್ಲ, ನಮ್ಗೆ ಏನ್ ಮಾಡಬೇಕು ಅನ್ನೋದು ಗೊತ್ತಿದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಶ್ವೇತಭವನದ ಹೇಳಿಕೆ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ ಇದೀಗ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ. ಸರ್ಕಾರ ವಿಪಕ್ಷಗಳ ನಡುವೆ ಟ್ರಂಪ್ ಪಯಣ ಬಹಳ ಜೋರಾಗಿ ನಡೀತಾ ಇದೆ. ಕಾಶ್ಮೀರ ವಿಚಾರದಲ್ಲಿ ಮತ್ತು ಈ ಯುದ್ಧದ ಮಧ್ಯಸ್ಥಿಕೆ ಬಗ್ಗೆ ಅಮೆರಿಕ ಅಧ್ಯಕ್ಷರಾಗಿರುವ ಟ್ರಂಪ್ ಏನು ಹೇಳಿದ್ದಾರೆ ನೋಡೋಣ. On Saturday, my administration helped broker a full and immediate ceasefire, I think a permanent one, between India and Pakistan, ending a dangerous conflict of two nations with lots of nuclear weapons. And they were going at it hot and heavy, and it was seemingly not going to stop. And I'm very proud to let you know that the leadership of India and Pakistan was unwavering, powerful, but unwavering in both cases, and having these. They really were, from the standpoint of having the strength and the wisdom and fortitude to fully know and to understand the gravity of the situation. And we helped a lot. And we helped also with trade. I said, come on, we're going to do a lot of trade with you guys. Let's stop it. Let's stop it. If you stop it, we're doing trade. If you don't stop it, we're not going to do any trade. ಹೀಗೆ ಒಂದೊಂದೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಮೆರಿಕ ಅಧ್ಯಕ್ಷರು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಈ ಬಿಲ್ಡಪ್ ಹೇಳಿಕೆಗೆ ಭಾರತದಲ್ಲಿ ಆಕ್ರೋಶ ವ್ಯಕ್ತ ಆಗಿದೆ. ಸರ್ವಪಕ್ಷ ಸಭೆ ಕರೆದು ಮೋದಿ ಸ್ಪಷ್ಟನೆ ಕೊಡಬೇಕು ಅಂತ ವಿಪಕ್ಷಗಳು ಆಗ್ರಹಿಸಿದ್ರೆ, ಟ್ರಂಪ್ ಹೇಳಿಕೆಯಲ್ಲಿ ಸತ್ಯ ಇಲ್ಲ ಅಂತ ಕೇಂದ್ರ ಸರ್ಕಾರ ಇದೀಗ ಸ್ಪಷ್ಟನೆ ನೀಡಿದೆ. ಕ್ರೆಡಿಟ್ ತಗೊಳಕ್ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇದು ಸೂಕ್ಷ್ಮವಾದಂಥ ವಿಷಯ ಇದೆ. ಆಲ್ ಪಾರ್ಟಿ ಮೀಟಿಂಗ್ನ ಕರೀತಾರೆ. ಕರೆದಾಗ ನಾವು ಇದನ್ನು ಮಾತಾಡ್ತೀನಿ. ಏನೇನು ವಿಷಯ, ಏನು ನಡೀತು, ನಿಮ್ಮ ಟೆಲಿಫೋನ್ ಟಾಕ್ಸ್ ಏನು, ಅದು ಎಲ್ಲ ಅವಾಗ ಕೇಳೋಣ. ಈಗ ನಾನು ಹೇಳೋದು ಸರಿ ಕಾಣಲ್ಲ. ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವ್ರ ಸ್ನೇಹಿತರು ಪದೇ ಪದೇ ಹೇಳ್ತಾ ಇದ್ದಾರೆ, ನಾನು ಮಧ್ಯಸ್ಥಿಕೆ ವಹಿಸಿದ ಮೇಲೆ ಇದು ಯುದ್ಧ ವಿರಾಮ ಆಗಿದೆ ಅಂತ. ಇದು ನಿಜಾನ ಇಲ್ವಾ ಗೊತ್ತಾಗ್ಬೇಕಲ್ಲ ನಮಗೆ. ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ತಾರೆ ನನ್ನಿಂದ ಆಗಿದೆ ಅಂತ. ಪಾಕಿಸ್ತಾನ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ ಅನ್ನ ಕರೆದಿ ನಾವೇ ಜಯಶೀಲರಾಗಿದ್ದೇವೆ ಅಂತ ಘೋಷಣೆ ಮಾಡ್ತಾರೆ. ನಮ್ಮ ಪ್ರಧಾನಮಂತ್ರಿ ರಾತ್ರಿ 8 ಗಂಟೆಗೆ ಬಂದು ಮನ್ ಕಿ ಬಾತ್ ಹೇಳ್ತಾರೆ. ನಾವು ಏನಕ್ಕೆ ನಂಬಬೇಕು? ನಾವು ಕೇಳ್ತಾ ಇರೋದೇನು, ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಿ ಅಂತ. ಅಟೆಂಡ್ ಆಗಿ ನಮ್ಗೆಲ್ಲರಿಗೂ ಹೇಳಿದ್ರೆ ನಾವು ಒಪ್ತಾ ಇದ್ವಲ್ಲ. ಸರ್ವ ಪಕ್ಷದ ಸಭೆಯನ್ನು ಮಾಡಿದ್ರೆ ಅದಕ್ಕೆ ಅವರು ಗೈರುಹಾಜರಿ ಆಗ್ತಾರೆ. ಪಾಕಿಸ್ತಾನ ಉಗ್ರರ ತಾಣಗಳ ಮೇಲೆ ದಾಳಿ ಮಾಡೋ ಸಂದರ್ಭದಲ್ಲೂ ಸಹ ಸರ್ವ ಪಕ್ಷದ ಸದಸ್ಯರನ್ನ ಕರೆದು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಬದಲು ಅವ್ರು ಎಲ್ಲಿದ್ರು ಅಂತ ಯಾರಿಗೂ ಸಹ ಗೊತ್ತಿರಲಿಲ್ಲ. ಈಗ ನಕಲಿ ಯಾರು ಅಸಲಿ ಯಾರು ಅನ್ನೋದು ಗೊತ್ತಾಗಬೇಕಾಗಿದೆ. ಅಮೆರಿಕದ ಅಧ್ಯಕ್ಷ ಅಸಲಿನೋ ಅಥವಾ ನಕಲಿನೋ, ಅಥವಾ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅಸಲಿನೋ ನಕಲಿನೋ, ಈ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಜನಸಾಮಾನ್ಯರಿಗೆ ಅವರು ಉತ್ತರ ಕೊಡಬೇಕಾಗತ್ತೆ. ಯಾಕಂದರೆ ನೋಡ್ರಿ, ಅಮೆರಿಕ ಮಧ್ಯಸ್ಥಿಕೆ ಬಗ್ಗೆ ಇವತ್ತು ಎಲ್ಲ ಮಾಧ್ಯಮದಲ್ಲಿ ಭಾರತ ಸರ್ಕಾರ ಅಧಿಕೃತ ಹೇಳಿಕೆಯನ್ನು ಕೊಟ್ಟಿದೆ ಮತ್ತು ನೇರವಾದಂಥ ಮಾತುಕತೆ, ಅದು ವಿತ್ ಕಂಡೀಷನ್ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ನಿಮ್ಮ ಮಾಧ್ಯಮದಲ್ಲೇ ಬಂದಿದೆ. ಹೀಗಾಗಿ ಇದು ಯಾವುದೇ ಕಾರಣಕ್ಕೆ ನಾನು ಈಗೂ ವಿನಂತಿ ಮಾಡ್ತೇನೆ, ನಾನು ಇವತ್ತಿನವರೆಗೆ ನಮ್ಮ ಪ್ರಮುಖರು ಯಾರು, ಕೇಂದ್ರ ಸರ್ಕಾರದ ಪ್ರಮುಖ ಸಚಿವರು ಯಾರು ಇದ್ರ ಬಗ್ಗೆ ಪೊಲಿಟಿಕಲ್ ಆಗಿ ಹೇಳಿಕೆಗಳನ್ನು ಕೊಟ್ಟಿಲ್ಲ. ನಾನು ಪ್ರತಿಪಕ್ಷದವ್ರಿಗೂ ವಿನಂತಿ ಮಾಡ್ತೀನಿ. ದೇಶ ನಿಜ. ಈಗಾಗಲೇ ಪಟೇಲ್ರೇ
ಪಾಕಿಸ್ತಾನದ ಬುದ್ಧಿಯ ರೀತಿಯಾಗಿ ಅಮೆರಿಕದ ಬುದ್ಧಿ ಏನು ಅನ್ನೋದು ಕೂಡ ಎಲ್ಲರಿಗೂ ಕೂಡ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ಅಮೆರಿಕದ ದ್ವಂದ್ವ ನೀತಿ ಆಗಿರ್ಬೋದು ಅಥವಾ ವ್ಯಾಪಾರ ವಹಿವಾಟಿನ ವಿಚಾರಗಳನ್ನ ಇಟ್ಟುಕೊಂಡು ಮಾಡಿರುವಂತಹ ಕೆಲಸಗಳು, ತನ್ನ ಲಾಭದ ವಿಚಾರಗಳು ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಭಾರತದಲ್ಲಿ ಇಲ್ಲಿ ಒಂದು ಕಡೆ ಈಗಾಗಲೇ ಕೇಂದ್ರ ಸಚಿವರು ಕೂಡ ಈಗ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ವಕ್ತಾರರು ಹೇಳ್ತಾ ಇದ್ದಾರೆ ಅಂತಹ ಯಾವುದೇ ಘಟನೆಗಳು ಆಗಿಲ್ಲ ಅನ್ನುವಂಥದ್ದು. ಸೊ ಇದೀಗ ಒಂದು ರೀತಿಯಲ್ಲಿ ಇಲ್ಲಿ ಗೊಂದಲವನ್ನ ನಿವಾರಿಸುವ ಕೆಲಸ ಆಗಬೇಕು ಅಂತ ಅನ್ಸುತ್ತಾ? ಅಫ್ಕೋರ್ಸ್ ನವಿತಾ ಜೈನ್, ಭಾರತ ಪಾಕಿಸ್ತಾನದ 9 ಉಗ್ರರ ಅಡಗುತಾಣಗಳನ್ನು ನಾಶ ಮಾಡಿದ ಸಂದರ್ಭದಲ್ಲಿ, ನಾವು ವಾಯುದಾಳಿ ಮಾಡಿದ ಸಂದರ್ಭದಲ್ಲಿ ಮಾರ್ಕ್ ರುಬಿಯೋಗೆ ಅದು ಅಮೆರಿಕ ಮತ್ತು ಭಾರತದ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ರಾಜತಾಂತ್ರಿಕ ಕಾರಣಕ್ಕಾಗಿ ಭಾರತದ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಜೈಶಂಕರ್ ಅವರು ಮಾರ್ಕ್ ರುಬಿಯೋರವರಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಅಮೆರಿಕ ನಾನು ಇದಕ್ಕೆ ಮಧ್ಯಪ್ರವೇಶ ಮಾಡಲ್ಲ, ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಈ ಕಲಾದ ವಿಚಾರದಲ್ಲಿ ಅಮೆರಿಕ ಮಧ್ಯಪ್ರವೇಶ ಮಾಡಲ್ಲ ಅಂತ ಹೇಳ್ತಾರೆ. ಅದಾದ ಬಳಿಕ ಎಲ್ಲ ಒಂದು ಕಡೆ ನಾವು ಪಾಕಿಸ್ತಾನದ ವಾಯುನೆಲೆಗಳನ್ನು, ಅನೇಕ ಅವರ ಪ್ರಮುಖ ವಾಯುಗಳನ್ನು, ನೂರ್ ಖಾನ್ ವಾಯುನೆಲೆ, ಪ್ರಮುಖ ವಾಯುನೆಲೆಗಳನ್ನು ಧ್ವಂಸವನ್ನು ಮಾಡಿದ್ವಿ. ಉಗ್ರರನ್ನು ಅವರ ಸ್ಥಳದಲ್ಲೇ ಹೋಗಿ ನಮ್ಮವರು ಹೊಡೆದಾಕಿದ್ರು. ಅದಾದ ಮೇಲೆ ಪಾಕಿಸ್ತಾನಕ್ಕೆ ಆಂತರಿಕವಾಗಿ ಭಯ ಶುರುವಾಯಿತು. ಪಾಕಿಸ್ತಾನದ ಅನೇಕರು ಕೂಡ ಪರೋಕ್ಷವಾಗಿ ಭಾರತ ಈ ಕೂಡಲೇ ಇದು ಎಲ್ಲವನ್ನು ಕೂಡ ಎಲ್ಲೊಂದು ಕಡೆ ಅಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿತ್ತು. ಹಾಗಾಗಿ ಪಾಕಿಸ್ತಾನ ಆಂತರಿಕವಾಗಿ ಎಲ್ಲೊಂದು ಕಡೆ ಎಚ್ಚೆತ್ತುಕೊಳ್ತು ಮತ್ತು ಅವರಿಗೆ ಭಯ ಕೂಡ ಆರಂಭ ಆಯಿತು. ಹಾಗಾಗಿ ವಿಶ್ವ ಸಮುದಾಯದ ಮುಂದೆ ಪಾಕಿಸ್ತಾನದ ಪರವಾಗಿರ್ತಕ್ಕಂಥ ದೇಶಗಳಾಗಿರ್ತಕ್ಕಂಥ ಚೈನಾ ಇರ್ಬೋದು, ಟರ್ಕಿ ಇರೋದು, ವಿಶ್ವ ಸಮುದಾಯದ ಮುಂದೆ ಅಂಗಲಾಚಿತ್ತು. ಎಲ್ಲ ಒಂದು ಕಡೆ ಭಾರತ ಯುದ್ಧವನ್ನು ಮಾಡಿದರೆ ಪಾಕಿಸ್ತಾನ ಸಂಪೂರ್ಣ ನಾಶ ಆಗುತ್ತೆ ಮತ್ತು ಪಾಕಿಸ್ತಾನ ಈಗಾಗಲೇ ಆರ್ಥಿಕವಾಗಿ ಜರ್ಜರಿತಾಗಿರ್ತಕ್ಕಂಥದ್ದು, ಅಲ್ಲಿ ನಾಗರಿಕ ದಂಗೆ ಹೇಳುವ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿರಲಿಲ್ಲ. ಹಾಗಾಗಿ ಪಾಕಿಸ್ತಾನವೇ ಅಮೆರಿಕವನ್ನು ಮಾರ್ಕ್ ರವರನ್ನು ಸಂಪರ್ಕ ಮಾಡಿತ್ತು. ಸಂಪರ್ಕ ಮಾಡೋ ಸಂದರ್ಭದಲ್ಲಿ ಭಾರತ ಯುದ್ಧ ನಿಲ್ಲಿಸುವಂತೆ ಮನವಿಯನ್ನು ಕೂಡ ಮಾಡಿತ್ತು. ಅದಾದ ಬಳಿಕ ಅನೇಕ ಬೆಳವಣಿಗೆಗಳಲ್ಲಿ ಕೂಡ ಈಗ ಪಾಕಿಸ್ತಾನ ಮತ್ತು ಭಾರತ ಎರಡೂ ರಾಷ್ಟ್ರಗಳು ಕೂಡ ಅಮೆರಿಕದ ಜೊತೆಗೆ ವ್ಯಾಪಾರ ಮತ್ತು ವಹಿವಾಟು ಒಪ್ಪಂದಗಳು ಇರ್ತಕ್ಕಂಥದ್ದು. ಯಾವ ಅಮೆರಿಕ ಇವತ್ತು ಭಯೋತ್ಪಾದಕರ ಬಗ್ಗೆ ಮಾತನಾಡುತ್ತೆ, ಉಗ್ರರ ಬಗ್ಗೆ ಮಾತನಾಡುತ್ತೆ, ಇದೇ ಅಮೆರಿಕ ಅಲ್-ಖೈದಾ ಸಂಘಟನೆಯನ್ನು ಪೋಷಣೆ ಮಾಡ್ತು. ಅದೇ ಅಲ್-ಖೈದಾ ಸಂಘಟನೆ ಕೊನೆಗೆ 9/11 ಅದೇ ಅಮೆರಿಕದ ಟ್ರೇಡ್ ಸೆಂಟರ್ ಮೇಲೆ ದಾಳಿಯನ್ನು ಮಾಡುತ್ತೆ. ಆಗ ಅಮೆರಿಕ ತಾನು ಬೆಳೆಸಿದ ಮಗು ಬೆಳೆದು ನಿಂತು ತನ್ನ ವಿರುದ್ಧವೇ ತಿರುಗಿ ಬಿದ್ದ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅಲ್-ಖೈದಾ ಉಗ್ರರನ್ನ ಬಿನ್ ಲಾಡೆನ್ನ ಪಾಕಿಸ್ತಾನದ ನೆಲೆಯೊಳಗೆ ನುಗ್ಗಿ ಅಡಗುದಾಣಕ್ಕೆ ನುಗ್ಗಿ ಹೊಡೆದಾಕುತ್ತೆ. ಅಮೆರಿಕ ಈಗಾಗಲೇ ಅಮೆರಿಕ ವಿಶ್ವದಲ್ಲಿ ಇವತ್ತು ದೊಡ್ಡಣ್ಣ ಅಂತ ಕರೆಸ್ಕೊಳ್ತಿರ್ತಕ್ಕಂಥದ್ದು. ಆದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಇಡೀ ವಿಶ್ವ ಕರಿತಿರ್ತಕ್ಕಂಥ ಅಮೆರಿಕದ ಹುಚ್ಚು ದೊರೆ ಅಂತೆಲ್ಲ ಕರಿತಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಅವರಿಗೆ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳ ಬಗ್ಗೆ ಅವರಿಗೆ ಕೂಡ ಅರಿವಿಲ್ಲದಲ್ಲೇ ಇರ್ತಕ್ಕಂಥದ್ದು. ಆದರೆ ಈ ವಿಚಾರದಲ್ಲಿ ಈಗಾಗಲೇ ನೀವು ಸರಿ, ಅಮೆರಿಕ ನಾನು ವಿಶ್ವದ ದೊಡ್ಡಣ್ಣ ಅಂತಿರ್ತಕ್ಕಂಥ ಅಮೆರಿಕ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ನಡೀತಿರ್ತಕ್ಕಂಥ ಯುದ್ಧ ಇರುವಂಥದ್ದು ಮತ್ತು ಕಳೆದ 2 ವರ್ಷಗಳಿಂದ ಯುದ್ಧ ನಡೀತಿರ್ತಕ್ಕಂಥದ್ದು ಎಲ್ಲಿ ಉಕ್ರೇನ್ ಮತ್ತು ರಷ್ಯಾದ ನಡುವೆ ನಡೀತಿರ್ತಕ್ಕಂಥದ್ದು. ಇರಾನ್ ಬಿಕ್ಕಟ್ಟು ಸಂದರ್ಭದಲ್ಲಿ ನಾನು ಯುದ್ಧ ಮಾಡ್ತೀನಿ ಎದುರಿಸ್ತು, ಆದರೆ ಇರಾನ್ ಕೂಡ ಐ ಡೋಂಟ್ ಕೇರ್ ಅಂತ ಹೇಳ್ತು. ಇರಾನ್ ಕೂಡ ನನಗೇನೋ ಯುದ್ಧ ಮಾಡಿ ನಾನು ಪರಮಾಣುವನ್ನು ದಾಳಿ ಮಾಡ್ತೀನಿ ಅಂತೇಳಿ ಪಕ್ಕದ ಬಾರ್ಡರ್ ಆಗಿರ್ತಕ್ಕಂಥ ಮೆಕ್ಸಿಕನ್ಸನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಆದರೆ ಇದನ್ನು ಕ್ರೆಡಿಟ್ ತೆಗೆದುಕೊಳ್ಳುವ ಪ್ರಯತ್ನದ ಭಾಗವಾಗಿ ಟ್ರಂಪ್ ಅವರು ಘೋಷಣೆ ಮಾಡಿದ್ರು. ಎಸ್, ಈಗ ಆಬ್ವಿಯಸ್ಲಿ ಒಂದು ವಿಪಕ್ಷವಾಗಿ ಕ್ವಶನ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಮ್ಮಿಬ್ಬರ ಇದು ಭಾರತದ ಆಂತರಿಕ ವಿಷಯ ಆಗಿರ್ತಕ್ಕಂಥದ್ದು. ಯಾವುದೋ ಒಂದು ದೇಶ ಇದನ್ನು ಅನೌನ್ಸ್ ಮಾಡ್ತಕ್ಕಂಥದ್ದು ಭಾರತದ ವಿದೇಶಾಂಗ ಸಚಿವರು ಇರ್ಬೋದು ಅಥವಾ ಸೇನೆಯ ಮುಖ್ಯಸ್ಥರು ಅನೌನ್ಸ್ ಮಾಡಬೇಕು. ಈಗಾಗಲೇ ವಿದೇಶಾಂಗ ವಕ್ತಾರರು ಈಗಾಗಲೇ ನಿನ್ನೆ ಕೂಡ ಹೇಳಿಕೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಪಾಕಿಸ್ತಾನ ಪರಿಪರಿಯಾಗಿ ಬೇಡ್ಕೊಳ್ತು, ರಿಕ್ವೆಸ್ಟ್ ಮಾಡ್ತು. ಹಾಗಾಗಿ ನಾವು ಯುದ್ಧದ ಕಾರ್ಮೋಡವನ್ನು ಕರಗಿಸಿದ್ದೀವಿ ಅನ್ನೋ ಮಾತನ್ನು ಕೂಡ ಹೇಳ್ತು. ಹಾಗಾಗಿ ಗೊಂದಲ ಅಂತೂ ನಿವಾರಣೆ ಈಗ ಪ್ರಧಾನಿಯವರ ಆನ್ಸರ್ ಮಾಡಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ. ಈಗ ಪ್ರಿಯಾಂಕ್ ಖರ್ಗೆ ಅವರು ಸೇರಿದಾಗೆ ಸಾಕಷ್ಟು ಜನ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಅವ್ರ ಮಾತನ್ನ ಕೇಳ್ತಾ ಇದ್ವಿ. ಅವರು ನಾವು ಪಾಕಿಸ್ತಾನವನ್ನ ನಂಬಬೇಕಾ, ಅಮೆರಿಕವನ್ನ ನಂಬಬೇಕಾ, ಅಥವಾ ನಮ್ಮ ಪ್ರಧಾನಿ ಹೇಳಿರುವಂಥದ್ದನ್ನು ನಂಬಬೇಕಾ ಅಂತ ಹೇಳ್ತಾ ಇರುವಂಥ ಪ್ರಶ್ನೆಗಳು. ಆ ರೀತಿ ಪ್ರಶ್ನೆಯನ್ನು ಕೇಳುವಂಥವರು ಒಂದು ಸ್ವಲ್ಪ ತಮಗೆ ತಾವೇ ಒಂದ್ಸರಿ ಗಮನ ಕೊಟ್ಟು ದೇಶ ಒಂದು ಯುದ್ಧದ ಪರಿಸ್ಥಿತಿಯಲ್ಲಿದ್ದಾಗ ಅವರು ಯಾರನ್ನ ನಂಬುತ್ತಾರೆ ಅವರ ವಿವೇಚನೆಗೆ ಬಿಟ್ಟಿರುವಂಥದ್ದು. ಆದರೆ ನಾನು ಇಲ್ಲಿ 2 ವಿಚಾರವನ್ನು ಹೇಳೋದಕ್ಕೆ ಬಯಸ್ತೇನೆ. ಒಂದು, ನಿನ್ನೆ ನಮ್ಮ ವಿದೇಶಾಂಗ ಇಲಾಖೆಯ ವಕ್ತಾರರು ಒಂದು ಪ್ರೆಸ್ ಮೀಟನ್ನು ನಡೆಸುವಂಥ ಸಂದರ್ಭದಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಇದು ನಮ್ಮ ಮಧ್ಯದಲ್ಲಿ ಯಾವುದೇ ದೇಶ ಬರೋದಕ್ಕೆ ಸಾಧ್ಯ ಇಲ್ಲ. ಆ DGMOನೇ ನಮ್ಮ DGMOಗೆ ಕರೆ ಮಾಡಿದ್ದಕ್ಕೆ ನಾವು ಈ ಸಂಧಾನಕ್ಕೆ ಒಪ್ಪಿಕೊಂಡಿದ್ದೇವೆ. ಯಾಕಂದರೆ ನಮ್ಮ ಉದ್ದೇಶ ಆಪರೇಷನ್ ಸಿಂಧೂರದಲ್ಲಿದ್ದು ಆ 9 ಉಗ್ರರ ನೆಲೆಗಳನ್ನು ಧ್ವಂಸ ಮಾಡುವುದು ಅಷ್ಟೇ. ಇದನ್ನು ನಾವು ಎಸ್ಕಲೇಟ್ ಮಾಡೋದಕ್ಕೆ ಬಯಸ್ತಾ ಇರಲಿಲ್ಲ ಅಂತ ಫಸ್ಟ್ ಡೇ ಇಂದ ಭಾರತ ಇದನ್ನ ಹೇಳ್ತಾ ಇರುವಂಥದ್ದು. ಯಾವಾಗ ಪಾಕಿಸ್ತಾನ ಒಪ್ಪಿಕೊಳ್ಳುತ್ತೆ ನಾವು ಇದನ್ನು ಎಸ್ಕಲೇಟ್ ಮಾಡೋದಿಲ್ಲ, ದಯವಿಟ್ಟು ನಿಲ್ಲಿಸಿ ಅಂತೇಳಿ ನಾವು ನಿಲ್ಲಿಸಿದ್ವಿ. ಆ ಕ್ರೆಡಿಟನ್ನು ಯಾರೋ ತೆಗೆದುಕೊಳ್ಳೋಕೆ ಹೋಗಿದ್ರು, 1000 ಜನ 1000 ಮಾತಾಡ್ತಿರ್ತಾರೆ. ಈಗ ನಾಳೆ ಬೇರೆ ಬೇರೆ ಕ್ರೆಡಿಟ್ಗಳನ್ನು ಬೇರೆ ಬೇರೆ ತೊಗೊಳೋದಕ್ಕೂ ಕೂಡ 108 ಜನ ಮಾತನಾಡ್ತಿರ್ತಾರೆ. ಅವರು ಮಾತನ್ನು ಕ್ರೆಡಿಟ್ ಹಪಾಪಿಯಲ್ಲಿರುವಂಥ ಡೊನಾಲ್ಡ್ ಟ್ರಂಪ್ ಅಂತವ್ರನ್ನ ನಂಬಬೇಕನ್ನುವಂಥ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ನಿನ್ನೆ ರಾತ್ರಿ ವೈಟ್ ಹೌಸ್ನ ವಕ್ತಾರರಿಗೆ ಇದೇ ರೀತಿಯಾಗಿ ಅಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅಲ್ಲಿ ಪತ್ರಕರ್ತರು ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲಿ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದ್ದಾರೆ ಅಂತ ಹೇಳ್ತಾರೆ, ಆದರೆ ಭಾರತ ಇದನ್ನು ಸ್ಪಷ್ಟವಾಗಿ ನಿರಾಕರಿಸ್ತಾ ಇದೆ. ಇದರಲ್ಲಿ ನಿಜ ಏನು ಅಂತ ಅದಕ್ಕೆ ಅವರು ಕೊಟ್ಟಂಥ ಉತ್ತರವನ್ನು ನಾನು ಓದಕ್ಕೆ ಬಯಸ್ತೇನೆ. ನವಿತಾ, ಐ ಕ್ಯಾನ್ ಓನ್ಲಿ ರೀಇಟ್ರೇಟ್ ದ್ಯಾಟ್
We welcome the ceasefire reached between India and Pakistan this weekend. We commend both Prime Ministers for choosing the path of peace. We also want to encourage direct communication between the parties. ಡೈರೆಕ್ಟ್ ಕಮ್ಯುನಿಕೇಷನ್ ಬಿಟ್ವೀನ್ ದ ಪಾರ್ಟೀಸ್, ನೇರ ಮಾತುಕತೆ ಇಬ್ಬರಿಗೂ ಮಾತನಾಡೋದಕ್ಕೆ ನಾವು ಎನ್ಕರೇಜ್ ಮಾಡ್ತೀವಿ, ನಾವು ಮಧ್ಯಸ್ಥಿಕೆಯನ್ನು ವಹಿಸೋದಿಲ್ಲ. ಇದು ಅಧಿಕೃತವಾಗಿರ್ತಕ್ಕಂಥದ್ದು. ರಾಜಕಾರಣ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಟ್ರಂಪ್ ಬಾಯಿ ಬಂದಂಗೆ ಮಾತನಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅವರ ಮಾತನ್ನು ನಂಬಬೇಕಾ? ಪಾಕಿಸ್ತಾನ ಅಲ್ಲಿ ಸಂಸತ್ತನ್ನು ಕರೆದು ಮಾತನಾಡಿದ್ದಾರೆ ಅಂತ ಅವರ ಮಾತನ್ನು ನಂಬಬೇಕಂತ ಪ್ರಶ್ನೆಯನ್ನು ಮಾಡ್ತಾರಲ್ಲ ಇಲ್ಲಿ ಗೌರವಾನ್ವಿತ ಸಚಿವರು, ರಾಜ್ಯದ ಸಚಿವರು. ಅವರು ಕೂಡ ಯುದ್ಧದ ಸಂದರ್ಭದಲ್ಲಿ ಯಾರನ್ನು ನಂಬಬೇಕಂದಾಗ ನಮ್ಮ ಅಧಿಕಾರಿಗಳು ಇಲ್ಲಿ ಅಧಿಕೃತವಾಗಿರುವಂಥದ್ದು ಅಲ್ಲಿ ಅಮೆರಿಕ ಹೇಳ್ತಾ ಇರುವಂಥ ಹೇಳಿಕೆಯನ್ನು ನಾವು ಅದನ್ನು ನಂಬುತ್ತೀವ, ಅಥವಾ ಇಲ್ಲಿ ರಾಜಕಾರಣಕ್ಕಾಗಿ ನಾಳೆ ಸಾವಿರಾರು ಮಾತುಗಳು ಬರ್ತವೆ, ಅವೆಲ್ಲ ಮಾತುಗಳನ್ನ ನಂಬೋದಕ್ಕಾಗತ್ತೆ? ಇವತ್ತು ಇಂದಿರಾ ಗಾಂಧಿ ಬಗ್ಗೆ ಬಿಜೆಪಿ ಅವರು 1000 ಮಾತಾಡ್ತಾರೆ, ನಾಳೆ ಮೋದಿ ಬಗ್ಗೆ ಕಾಂಗ್ರೆಸ್ನ 1000 ಬಗ್ಗೆ ಮಾತಾಡ್ತಾರೆ, ಅವರಿಬ್ಬರ ಬಗ್ಗೆ ಪಾಕಿಸ್ತಾನ ಚೈನಾದವರು ನಾಳೆ 1000 ಮಾತಾಡ್ತಾರೆ. ಅವರೆಲ್ಲ ನಾವು ನಂಬೋದಕ್ಕಾಗತ್ತಾ? ಹೀಗಾಗಿ ಪ್ರಬುದ್ಧತೆಯಿಂದ ನಾವು ಇದನ್ನು ಯೋಚನೆ ಮಾಡಬೇಕು. ಈ ದೇಶ ಯುದ್ಧದಲ್ಲಿದ್ದಾಗ ದೇಶದ ಪರವಾಗಿ ನಿಲ್ಲಬೇಕು. ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಪಂಚೇಂದ್ರಿಯಗಳನ್ನು ಓಪನ್ ಮಾಡಿದಾಗ ಸಾಕಷ್ಟು ವಿಚಾರಗಳು ನಮಗೆ ಸಿಗುತ್ತೆ. ಇವತ್ತು ವೈಟ್ ಹೌಸ್ ಹೇಳಿರುವಂತಹ ಹೇಳಿಕೆ ಇದಿದೆ, ನಮ್ಮ ವಿದೇಶಾಂಗ ಇಲಾಖೆ ಹೇಳಿರುವಂತಹ ಹೇಳಿಕೆ ಇದೆ. ಹೀಗಾಗಿ ಇಲ್ಲಿ ಸ್ಪಷ್ಟವಾಗುವಂತದ್ದು ಟ್ರಂಪ್ ಹೇಳ್ತಾರೆ ನಾವು ವ್ಯಾಪಾರ ನಿಲ್ಲಿಸ್ತೀವಿ ಅಂತ. ಏನು ಇದು ವ್ಯವಸ್ಥೆ ಇದು? ಅಲ್ಲ, ಅದೇ ಹೇಳಿದಲ್ಲ, ಕ್ರೆಡಿಟ್ ಕಳ್ಳತನದ ಹಪಾಹಪಿ ಅಷ್ಟೇ ಅದು. ಆಮೇಲೆ ಯಾಕೆ ಸೀರಿಯಸ್ ಆಗಿದೆ ಅಂತ ಹೇಳಿದ್ರೆ ಯಾರು ಅಲ್ಲ ರೀ, ಅಮೆರಿಕದ ಅಧ್ಯಕ್ಷ ಹೇಳಿರ್ತಕ್ಕಂಥದ್ದು. ಅಮೆರಿಕ ವೈಟ್ ಹೌಸ್ ಹೇಳ್ತಾ ಇರೋದು ಅದಕ್ಕೆ ತದ್ವಿರುದ್ಧವಾಗಿರುವಂತದ್ದು. ವೈಟ್ ಹೌಸ್ ಗಿಂತ ದೊಡ್ಡವರು, ವೈಟ್ ಹೌಸ್ ಗಿಂತ ಅಮೆರಿಕ ಅಧ್ಯಕ್ಷ ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು. ಅವ್ರು ಕೊಡೋದು ಅಂದ್ರೆ ಆಮೇಲೆ ನಾನು ಹೇಳ್ತೀನಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಲಾರಿಫಿಕೇಶನ್ ಕೊಟ್ರೆ ಸರ್ವ ಪಕ್ಷಗಳು ಯಾರೆಲ್ಲ ಈಗ ಟೀಕೆ ಮಾಡ್ತಾರೆ ಅವರಿಗೆ ಮುಖ ಕೊಡ್ದಂಗೆ ಆಗುತ್ತೆ. ಜನರಿಗೆ ಒಂದು ರೀತಿಯಾದಂತಹ ಎಲ್ರಿಗೂ ಒಂದು ಸಂಶಯ ಇದೆ, ಅದಕ್ಕೂ ಕೂಡ ನಿವಾರಣೆ ಸಿಕ್ಕಂಗೆ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಮಾತುಕತೆಯಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಇದು ಈ ಹೊತ್ತಿನ ಮಾತುಕತೆ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.